ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಬಿಗಿ ಬಂದೋಬಸ್ತ್ ಬಿಕಾಸ್ ಆಫ್ ಹೋರಾಟ. 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಅವರ ನೇತೃತ್ವದಲ್ಲಿ ಈಗ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. 2 ಎಸ್ಪಿಗಳು, 9 ಮಂದಿ ಡಿವೈಎಸ್ಪಿಗಳು ಹಾಗೆ 27 ಇನ್ಸ್ಪೆಕ್ಟರ್ಗಳು, 45 PSIಗಳು ಹಾಗೆ ಅನೇಕ ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ರೈತರು ರೊಚ್ಚಿಗೇಳುವಂತಹ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಅವಘಡಗಳು, ಅನಾಹುತಗಳು ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಹಳ ಅಚ್ಚುಕಟ್ಟಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತರು ಬರ್ತಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ಲಿ ನಾನಾ ಭಾಗಗಳಿಂದ ಪೊಲೀಸರನ್ನ ಕೂಡ ಕರೆಸಿಕೊಂಡಿದ್ದಾರೆ. ಅನಾನುಕೂಲತೆಗಳು ಆಗಬಾರದು ಅಂತ ಹೇಳಿ ಇವತ್ತು CWRC ಅಧಿಕಾರಿಗಳ ವಿರುದ್ಧವಾಗಿ ಕೆಂಡ ಕಾರುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಒಲವಿಲ್ಲದ ಖಾತೆಯನ್ನ ಪಡೆದುಕೊಂಡಂತಹ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಈಗ ಸಾಕಷ್ಟು ಮನವಿ ಮಾಡ್ತಿದ್ದಾರೆ. ದಯವಿಟ್ಟು ನೀರನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಇನ್ನು 1 ತಿಂಗಳಾದ್ರೆ ಸಂಪೂರ್ಣವಾಗಿ ಬರಿದಾಗಿ ಹೋಗ್ಬಿಡುತ್ತೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ನಾವು ಗಮನಿಸಿದಾಗೆ ಈಗ ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ಕಾವೇರಿ ಹೋರಾಟ ಭುಗಿಲೆದಿದೆ ಅನ್ನುವಂಥದ್ದು ಗೊತ್ತಿದೆ. ಮತ್ತೊಂದು ಕಡೆ ಈಗ CWRC ಅಧಿಕಾರಿಗಳು ಹೇಳಿದಾಗೆ ನೀರನ್ನ ಬಿಟ್ಕೊಡಿ 15 ದಿನಗಳ ಕಾಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಈಗ ರೈತ ಸಂಘಟನೆಗಳಾಗಿರ್ಬೋದು, ಬಿಜೆಪಿ ನಾಯಕರುಗಳಾಗಿರ್ಬೋದು ಎಲ್ಲರೂ ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಈಗ ಅಲ್ಲಿ ಸದ್ಯದ ಚಿತ್ರಣ ಹೇಗಿದೆ? ದೀಪಾ, ಏನು ಈಗ ಕೂಡ ತಮಿಳುನಾಡಿಗೆ ಪ್ರತಿನಿತ್ಯ ಕೂಡ 3,500 ನೀರು ಕ್ಯೂಸೆಸ್ ನ ಬಿಡಬೇಕು ಅಂತ ಹೇಳಿ ಆದೇಶ ಆಗಿತ್ತು. ಆ ಒಂದು ಆದೇಶದ ಹಿನ್ನೆಲೆ ಈಗ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಇವತ್ತು ಏನು ಬಿಜೆಪಿ ಪಕ್ಷದಿಂದ KRS ಮುತ್ತಿಗೆಗೆ ಒಂದು ಕರೆಯನ್ನು ನೀಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ KRS ಮುಂಭಾಗ ಹಾಕಿಕೊಂಡಿರುವಂತದ್ದು. ಈಗ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ನೋಡಿ. ಈ ಒಂದು KRS ಬಂದೋಬಸ್ತನ್ನ ಏರ್ಪಾಡು ಮಾಡಿಕೊಂಡಿದೆ. SP ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಪ್ರದೇಶದಿಂದ ಈ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿರುವಂತದ್ದು, ಬ್ಯಾರಿಕಾಡ್ಗಳನ್ನ ಅಳವಡಿಕೆ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಏನು ತಮಿಳುನಾಡಿಗೆ ಪ್ರತಿನಿತ್ಯ ಕೂಡ ನೀರನ್ನ ಕೊಡ್ಲಿಕ್ಕೆ ಮತ್ತೆ ಪುನಃ ಸಂಪರ್ಕಿಸುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ನೋಡಿ ಯಾವ ರೀತಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ, ಮಹಿಳಾ ರೈತರು. ಹಾಗೆ ಮತ್ತೊಂದು ಕಡೆ ನೋಡಿ ಕನ್ನಡಪರ ವೇದಿಕೆಯ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಯಾಕಂತಂದ್ರೆ ಇವತ್ತು ರೊಚ್ಚಿಗೇಳುವಂತಹ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು, ಅಡೆತಡೆಗಳು ಆಗದಂತೆ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಾಕಷ್ಟು ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ನಾವು ಖಂಡಿತವಾಗ್ಲೂ ಬಿಡಲ್ಲ ಅನ್ನುವಂತಹ ವಾದ ರೈತರದ್ದು, ಕನ್ನಡ ಪರ ಹೋರಾಟಗಾರರದ್ದು ಮತ್ತೆ ಬಿಜೆಪಿ ನಾಯಕರುಗಳದ್ದು. ಈ ಒಂದು ವಿಚಾರ ಏನಿದೆ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತೆ, ಏನಾದರೂ ಈ ಒಂದು ಹೋರಾಟಕ್ಕೆ ಏನಾದರೂ ಸರ್ಕಾರ ಮಣಿಯುತ್ತಾ, ಮತ್ತೊಂದು ಕಡೆ CWRC ಅಧಿಕಾರಿಗಳು ಮಣಿತಾರಾ? ಈಗ ನೀರನ್ನ ಬಿಡ್ತೀವಿ ಅಂತ ಹೇಳಿದಾರಲ್ಲ, ಆ ಒಂದು ಆದೇಶವನ್ನು ಏನಾದರೂ ವಾಪಸ್ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ನಿಜಕ್ಕೂ ಎಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಭುಗಿಲೆದ್ದಿದೆ ಅನ್ನುವಂಥದ್ದು ನಾವು ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಪ್ರಿಕಾಷನ್ಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಲ್ಲಿರುವಂತಹ SP ಆಗಿರುವಂತಹ ಡಾಕ್ಟರ್ ಶೋಭಾ ರಾಣಿ ಅವರು. ಇವತ್ತು KRSಗೆ ಬಿಜೆಪಿ ನಾಯಕರಿಂದ ಮುತ್ತಿಗೆ ಹಾಕುವಂತಹ ಕೆಲಸ ಆಗುತ್ತೆ. ಈಗಾಗಲೇ ನೋಡಿ ಕನ್ನಡ ಪರ ಹೋರಾಟಗಾರರು
ಸ್ಥಳಕ್ಕೆ ಧಾವಿಸಿ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನ ಕೊಡ್ತಾ ಇದ್ದಾರೆ. ಡ್ಯಾಮಲ್ಲೇ ನೀರಿಲ್ಲ, ನಮ್ಗೆ ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಇನ್ನೂ ಒಂದು ತಿಂಗಳು ಆಯಿತು ಅಂತಂದ್ರೆ ಮಳೆ ಬೇರೆ ಸರಿಯಾಗಿ ಬರ್ತಾ ಇಲ್ಲ, ಕೃಷಿ ಬೆಳೆಯೋದಕ್ಕಾಗ್ತಾ ಇಲ್ಲ ರೈತರಿಗೆ. ಪಾಪ ತುಂಬ ಸಮಸ್ಯೆ ಆಗ್ತಾ ಇದೆ. ಅದನ್ನೇ ನಂಬ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಂಥ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಇನ್ನು ಮುಂದೆ ಅವ್ರು ಯಾವ ಕೆಲಸ ಮಾಡಬೇಕು? ಮಳೆ ಆಯಿತು ಅಂತಂದರೆ ಈ ಬೆಳೆ ಬರುತ್ತೆ, ಅಂಥದ್ರಲ್ಲಿ ಮಳೆನೇ ಬರ್ತಾ ಇಲ್ಲ. ಒಂದು ಕಡೆ ಡ್ಯಾಮ್ನಲ್ಲಿ ನೀರಿಲ್ಲ, ಇದ್ದಿದ್ದ ನೀರನ್ನು ತಮಿಳ್ನಾಡಿಗೆ ಕೊಟ್ಟರೆ ನಾವೇನು ಮಾಡಬೇಕು? ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ರೀತಿಯಾದಂತಹ ಗಂಭೀರ ಪರಿಸ್ಥಿತಿ ಉಂಟಾಗುವ ಲಕ್ಷಣಗಳು ಎದುರಾಗುತ್ತೆ. ಅಂಥದ್ರಲ್ಲಿ ದಯವಿಟ್ಟು ಇಲ್ಲಿಗೆ ಈ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ಳಿ. ಯಾಕಂತಂದ್ರೆ ತಮಿಳ್ನಾಡಿಗೆ ಏನಾದ್ರು ನೀರು ಬಿಟ್ಬಿಟ್ರೆ ಏನು ಭಾರಿ ಕೃತಜ್ಞತೆ ಸಲ್ಲಿಸ್ಬಿಡ್ತಾರೆ ತಮಿಳ್ನಾಡಿನವರು. ಅಯ್ಯೋ ನೀರು ಬಿಟ್ಬಿಟ್ರು, ಪಾಪ ಅವ್ರಿಗೆ ನೀರಿಲ್ಲ, ನಮಗೆ ಬಿಟ್ಬಿಟ್ರು ಅಂತ ಹೇಳಿ ಏನು ಭಾರಿ ಥ್ಯಾಂಕ್ಸ್ ಹೇಳಿಬಿಡ್ತಾರೆ ಅನ್ನುವಂತಹ ಒಂದು ಆರೋಪಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ವಾಪಸ್ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ತಾರ ಆದೇಶವನ್ನ ಅನ್ನುವಂಥದ್ದು ಈಗ ನಿಜಕ್ಕೂ ಬಹುದೊಡ್ಡ ಪ್ರಶ್ನೆ ಆಗಿದೆ. ಇವತ್ತಿನ ಪ್ರತಿಭಟನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಈ ಒಂದು ಬೆಳವಣಿಗೆ ಆದ ಮೇಲೆ CW ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದೇ ಈಗ ನಿಜಕ್ಕೂ ಅವ್ರಿಗೂ ದೊಡ್ಡ ತಲೆನೋವಾಗಿಬಿಟ್ಟಿರುತ್ತೆ. ಯಾಕಂತಂದ್ರೆ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ, ಒಂದು ಕಡೆ ನೀರು ಬಿಡಬೇಕು ಅಂತ ಹೇಳಿ, ಮತ್ತೊಂದು ಕಡೆ ಈಗ ಪ್ರತಿಭಟನೆಗಳು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು. ಕಾವೇರಿ ಅನ್ನೋದು ಜೀವನಾಡಿ, ಸಾಕಷ್ಟು ಗ್ರಾಮಗಳು ಅದನ್ನೇ ನಂಬ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ಬಹಳಷ್ಟು ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಈಗ ಆ ರೀತಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೋರಾಟ ಕೂಡ ಭುಗಿಲೆದ್ದಿದೆ.